ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್. ಈ ಘಟಕದಲ್ಲಿ ಬರುವ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಚರ್ಚೆ ಮಾಡುತ್ತಿದ್ದೇವೆ. ದಯವಿಟ್ಟು ತಾವೆಲ್ಲರೂ ಈ 100 ಕಾನ್ಸೆಪ್ಟ್ ಅನ್ನ ನಿಮ್ಮ ನೋಟ್ಬುಕ್ದಲ್ಲಿ ಕಲರ್ ಪೆನ್ನಿನಿಂದ ಬರೆದುಕೊಂಡು ಅದನ್ನ ರಿವಿಷನ್ ಮಾಡಿಕೊಳ್ಳಬೇಕು. ಖಂಡಿತ ಬೋರ್ಡ್ ಮೇಲೆ ಬರೆದ ಪಾಯಿಂಟ್ಸ್ ಬರುವ ಕೆಸೆಟ್ ಪರೀಕ್ಷೆಯಲ್ಲಿ 100% ಕೇಳುತ್ತಾರೆ ಅನ್ನುವ ನಂಬಿಕೆಯೊಂದಿಗೆ ನನ್ನ ವಿಡಿಯೋಗಳನ್ನ ನೋಡಬೇಕು. ಇಲ್ಲಿವರೆಗೆ 40 ಕಾನ್ಸೆಪ್ಟ್ ಅನ್ನು ನೋಡಿದ್ದೇವೆ. ಈಗ 41ನೇ ಕಾನ್ಸೆಪ್ಟ್ ಅನ್ನು ನೋಡೋಣ. ಇಲ್ಲಿ ಮೆಜರ್ಮೆಂಟ್ ಸ್ಕೇಲ್ ಇದೆ. ಎಣಿಕೆಯ ಒಂದು ಸ್ಕೇಲ್ ಯಾವುದು? ನಾಮಿನಲ್ ಸ್ಕೇಲ್. ನಾಮಿನಲ್ ಸ್ಕೇಲ್ ಎಲ್ಲಿ ಉಪಯೋಗ ಮಾಡುತ್ತೇವೆ ನಾವು? ನಾಮಿನಲ್ ಸ್ಕೇಲ್ ಇದನ್ನ ಕಾಸ್ಟ್, ಜಾತಿಯನ್ನು ಅಳೆಯುವಾಗ, ಜಾತಿ ಗಣತಿ ಮಾಡುವಾಗ ನಾಮಿನಲ್ ನಾಮ ಮಾತ್ರ ಮತ್ತು ಎಥ್ನಿಸಿಟಿ ಜನಾಂಗೀಯ ಬಗ್ಗೆ, ಬುಡಕಟ್ಟು ಜನರ ಬಗ್ಗೆ, ಆದಿವಾಸಿ ಜನರ ಬಗ್ಗೆ ಎಣಿಕೆ ಮಾಡುವಾಗ ನಾಮಿನಲ್ ಅನ್ನು ಉಪಯೋಗ ಮಾಡುತ್ತೇವೆ. ಮತ್ತು ಮ್ಯಾರಿಟಲ್ ಸ್ಟೇಟಸ್ ಮದುವೆ ಆಗಿದೆಯೋ ಅಥವಾ ಇಲ್ಲ ಅನ್ನುವುದರ ಬಗ್ಗೆ ಹೇಳುವ ಸಲುವಾಗಿ ನಾಮಿನಲ್ ಅನ್ನ ಉಪಯೋಗ ಮಾಡುತ್ತಾರೆ. ಇನ್ನು ಜಾತಿ ಮತ್ತು ಜೆಂಡರ್, ಲಿಂಗಗಳು, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ, ಗಂಡು ಮತ್ತು ಹೆಣ್ಣು, ಜಾತಿ ಮತ್ತು ಜೆಂಡರ್ ಲಿಂಗ ಇವುಗಳನ್ನು ಕೂಡ ಎಣಿಸುವ ಸಲುವಾಗಿ ನಾಮಿನಲ್ ವೇರಿಯೇಬಲ್ ಇದನ್ನು ಉಪಯೋಗ ಮಾಡುತ್ತಾರೆ. ನಾಮಿನಲ್ ವೇರಿಯೇಬಲ್ ಇದು ಚಲಕ, ನಾಮ ಮಾತ್ರ ಚಲಕ. ಇವುಗಳ ಬಗ್ಗೆ ಅಭ್ಯಾಸ ಮಾಡುವಾಗ, ಎಲ್ಲಿ ಸಂಶೋಧನೆ ಮಾಡುವಾಗ. ಇನ್ನು ಸಂಶೋಧನೆಯಲ್ಲಿ ಬರುವಂತ ಒಂದು ಕಾನ್ಸೆಪ್ಟ್ ಇದೆ, ಎಪಿಸ್ಟೆಮಾಲಜಿ. ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್ ವರ್ಡ್ ಇದೆ. ಎಪಿಸ್ಟೆಮಾಲಜಿಕಲ್ ಎಂದರೆ ಏನು? ಇಟ್ ಈಸ್ ಅ ಥಿಯರಿ ಆಫ್ ನಾಲೆಜ್. ಜ್ಞಾನದ ಸಿದ್ಧಾಂತ. ಒಂದು ಜ್ಞಾನ ಹೇಗೆ ಹುಟ್ಟಿತು, ಎಲ್ಲಿ ಹುಟ್ಟಿತು, ಯಾಕೆ ಹುಟ್ಟಿತು, ಜ್ಞಾನದ ಮೂಲ ಏನು ಅನ್ನುವ ಬಗ್ಗೆ ಅಭ್ಯಾಸ ಮಾಡುವ ಶಾಸ್ತ್ರಕ್ಕೆ ಎಪಿಸ್ಟೆಮಾಲಜಿ ಎಂದು ಕರೆಯುತ್ತಾರೆ. ಇನ್ನು ಎಕ್ಸ್ಪ್ಲೋರ್ ಅಂದ್ರೆ ಅನ್ವೇಷಣೆ ಮಾಡೋದು, ಹೊಸದನ್ನ, ಸತ್ಯವನ್ನ ಕಂಡು ಹಿಡಿಯೋದು. ಎಕ್ಸ್ಪ್ಲೋರ್ ಏನಿದೆ ಅನ್ನೋದನ್ನ ಗುರುತು ಹಿಡಿಯೋದು. ಎಕ್ಸ್ಪ್ಲೋರೇಟರಿ ರಿಸರ್ಚ್, ಪರಿಶೋಧನೆ, ಸಂಶೋಧನೆ ಮಾಡುವಾಗ ರಿಸರ್ಚ್ ಆನ್ ಅ ಸ್ಮಾಲ್ ಸ್ಕೇಲ್, ಚಿಕ್ಕ ಘಟಕದ ಮೇಲೆ ಎಕ್ಸ್ಪ್ಲೋರೇಟರಿ ರಿಸರ್ಚ್ ಮಾಡುವಾಗ ಅದಕ್ಕೆ ಏನೆಂದು ಕರೆಯುತ್ತಾರೆ? ಇಟ್ ಈಸ್ ಪೈಲಟ್ ಟೆಸ್ಟ್. ಇದು ಸಾಮಾಜಿಕ ಒಂದು ಅಧ್ಯಯನ ಮಾಡುವಾಗ, ಒಂದು ಸಣ್ಣ ಕ್ಷೇತ್ರದ ಬಗ್ಗೆ ಅಭ್ಯಾಸ ಮಾಡುವಂತ ಒಂದು ಟೆಸ್ಟ್, ಇದು ಪೈಲಟ್ ಟೆಸ್ಟ್ ಎಂದು ಕರೆಯುತ್ತಾರೆ, ಚಿಕ್ಕದಾಗಿ. ಇನ್ನು ಇಲ್ಲೊಂದು ಸಾಫ್ಟ್ವೇರ್ ಇದೆ, ಅದರ ಹೆಸರು SPSS. ಇದರ ಫುಲ್ ಫಾರ್ಮ್ ಕೇಳ್ತಾರೆ ನೋಡ್ರಿ ಪೇಪರ್ದೊಳಗೆ. ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸ್, ಸಾಮಾಜಿಕ ಅಧ್ಯಯನ, ಸಾಮಾಜಿಕ ವಿಜ್ಞಾನ, ಇತಿಹಾಸ, ಭೂಗೋಳ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಪೌರನೀತಿ ಇದ್ರೊಳಗೆ ಬರ್ತಾವ ನೋಡ್ರಿ. ಸ್ಟ್ಯಾಟಿಸ್ಟಿಕಲ್ ಪ್ಯಾಕೇಜ್ ಫಾರ್ ಸೋಷಿಯಲ್ ಸೈನ್ಸ್. ಇನ್ನ ಸಾಫ್ಟ್ವೇರ್ ಯೂಸ್ಡ್ ಫಾರ್ ಡಿಟೆಕ್ಟಿಂಗ್ ಪ್ಲೇಗಿಯರಿಸಮ್. ನಾವು ಇನ್ನೊಬ್ರು ಬರೆದಿದ್ದು PhD ಥೇಸಿಸ್ ಅನ್ನ ಆಸ್ ಇಟ್ ಈಸ್ ನಾವು ಒಂದ್ ವೇಳೆ ಬರೆದಿವಿ ಅಂದ್ರೆ ಅದಕ್ಕೆ ಕಾಪಿ ಆದಂಗ್ರಿ, ಅದಕ್ಕೆ ಪ್ಲೇಗಿಯರಿಸಮ್ ಅಂತ ಹೇಳಿ ಕರಿತಾರೆ. ಕೃತಿ ಚೌರ್ಯ. ಇನ್ನೊಬ್ರು ಬರೆದಿದ್ದು ಆಸ್ ಇಟ್ ಈಸ್ ನಾವು ಬರೆದಿವಿ ಅಂದ್ರೆ ಅದು ಕಳ್ಳತನ ಮಾಡಿದ ಹಾಗೆ. ಯಾರು ಬಂದಾರ? ಏನ್ ಸಂಗೀತ ಯಾರು ಬಂದಾರ? ಪ್ಲೇಗಿಯರಿಸಮ್, ಕೃತಿ ಚೌರ್ಯವನ್ನು ಕಂಡು ಹಿಡಿಯುವಂತ ಕೆಲವೊಂದು ಸಾಫ್ಟ್ವೇರ್ಗಳಿವೆ. ಇವು ಪೇಪರ್ದವ್ರು ಕೇಳ್ತಾರೆ ನೋಡ್ರಿ. ಟರ್ನಿಟಿನ್, ಇಥೆಂಟಿಕೇಟ್ ಮತ್ತು ಉರ್ಕುಂಡ್ ಇಥೆಂಟಿಕೇಟ್ ಮತ್ತು ಟರ್ನಿಟಿನ್ ಈ ಸಾಫ್ಟ್ವೇರ್ಗಳನ್ನ ಎಲ್ಲಿ ಬಳಕೆ ಮಾಡುತ್ತಾರೆ? ಕೃತಿ ಚೌರ್ಯ ಆಗಿದೆಯೋ ಇಲ್ಲೋ ಎಂಬುದನ್ನು ಚೆಕ್ ಮಾಡುವ ಸಲುವಾಗಿ ಉಪಯೋಗ ಮಾಡುತ್ತಾರೆ. ಇನ್ನು ಈ ರಿಸರ್ಚ್ ಥೇಸಿಸ್ ಅನ್ನ ಬರೆಯುವಾಗ ಕೆಲವೊಂದು ಶಾರ್ಟ್ ಫಾರ್ಮ್ಗಳನ್ನು ಉಪಯೋಗ ಮಾಡುತ್ತಾರೆ. ಆಂಟಿ ಅಂದ್ರೆ ಬಿಫೋರ್, ಮೊದಲು, ಇದರ ಅರ್ಥ ಮೊದಲು. ಬಯೋಸೋಷಿಯಲ್ ಇಫೆಕ್ಟ್,
ದಯವಿಟ್ಟು ಈ ಪ್ರತಿ ಶಬ್ದದ ಅರ್ಥ ತಿಳ್ಕೊಂಡ್ಬಿಟ್ರೆ ಸಾಕು. ಬಯೋಲಾಜಿಕಲ್ ಮತ್ತು ಸೋಷಿಯಲ್. ಬಯೋಲಾಜಿ ಜೀವಶಾಸ್ತ್ರ, ಜೈವಿಕ ಮತ್ತು ಸಾಮಾಜಿಕ ಪರಿಣಾಮ. ಜೈವಿಕ ಸಾಮಾಜಿಕ ಪರಿಣಾಮ. when the age of researcher affects the behavior of the study participant, it is called biosocial effect. ಸಂಶೋಧನೆ ಮಾಡುವಾಗ ನಾವು ಪಾರ್ಟಿಸಿಪೆಂಟ್ಗಳನ್ನ ಭಾಗಿಯಾಗ್ತೀವಿ. ನಾನು ಸಂಶೋಧನೆ ಕೃತಿ ಮಾಡ್ತಾ ಇದ್ದೀನಪ್ಪ, ನೀ ಇದ್ರೊಳಗೆ ಭಾಗಿಯಾಗು. ಸೊ ಭಾಗಿಯಾದಂತ ವ್ಯಕ್ತಿಯ ಮೇಲೆ, ಪಾರ್ಟಿಸಿಪೆಂಟ್ದ ಮೇಲೆ, ರಿಸರ್ಚ್ ಮಾಡುವಂತ ವ್ಯಕ್ತಿಯ ವಯಸ್ಸು ಪರಿಣಾಮ ಬೀರುತ್ತದೆ. ಅವ್ರು ಬಹಳ ದೊಡ್ಡವರು ಇದ್ರು, ಬಹಳಷ್ಟು ಸೀನಿಯರ್ ವ್ಯಕ್ತಿ ಇದ್ರು, ಇವ ಸಣ್ಣ ಹುಡುಗಿದ್ರಿ. ಪ್ರಯೋಗ ಮಾಡುವಾಗ, ಸಂಶೋಧನೆ ಮಾಡುವಾಗ ಆ ಹುಡುಗನ ಮೇಲೆ ಪರಿಣಾಮ ಆಗ್ತದೆ. ಅವ್ರು ಭಾಳ ದೊಡ್ಡವ್ರು ಅದಾರಪ್ಪ, ಅವ್ರು ಭಾಳ ಶ್ರೀಮಂತರ ಅದಾರ, ಅವ್ರು ಭಾಳ ದೊಡ್ಡ ಪ್ರೊಫೆಸರ್ ಅದಾರ, ಅವ್ರು ಭಾಳ ಡಮ್ಮು ಅದಾರ. ಅವ್ರದ್ದು ಪರಿಣಾಮ ಯಾರ ಮೇಲೆ ಆಗ್ತದ್ರಿ? ಇವನ್ ಮೇಲೆ, ಯಾರು ಪಾರ್ಟಿಸಿಪೆಂಟ್ ಮೇಲೆ ಆಗುತ್ತದೆ. ದ ಏಜ್ ಆಫ್ ರಿಸರ್ಚರ್ ಅಫೆಕ್ಟ್ಸ್. ಒಂದೊಂದ್ಸಲ ಏನಾಗ್ತದ್ರಿ, ಸಣ್ಣ ಹುಡುಗನೇ ರಿಸರ್ಚ್ ಮಾಡ್ತಾ ಇದ್ದೆ ತಿಳಿರಿ. ಈಗ 20-21 ವಯಸ್ಸಂದು ಅಥವಾ ಒಂದು 25 ವರ್ಷದ್ದು ಅದ್ರ ನಮ್ಮ ತರುಣ. ಪಾರ್ಟಿಸಿಪೆಂಟ್ ಇದ್ದವರು ಮುದುಕರಿದ್ರು, ಮುದುಕಿಯರಿದ್ರು. ಇದೇನ್ ಹೇಳ್ತಾ ಬಿಡೋ ಪಾರ ಅಂತರು. ಭಾಗಿಯಾದಂತ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುವ ಒಂದು ಘಟಕಕ್ಕೆ ಬಯೋಸೋಷಿಯಲ್ ಇಫೆಕ್ಟ್ ಎಂದು ಕರೆಯುತ್ತಾರೆ. ಇನ್ನು ಹೈಬ್ರಿಡೈಜೇಷನ್ ಅಂದ್ರೆ ಮಿಶ್ರ ತಳಿ ಅಂತ ಕರಿತೀವಿ. ಮಿಶ್ರ ತಳಿ, ಹೈಬ್ರಿಡ್. ಈಗ ನಾವು ಈಗ ನೋಡ್ರಿ, ಈಗ ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಬೇರೆ, ಈಗ ಒಂದು ಡಬ್ಬು ಮೆಣಸಿನಕಾಯಿ ಬಂದವರು ಇಷ್ಟು ದಪ್ಪ ಅದಾವ. ಅದಕ್ಕೆಂದ್ರೆ ಮಿಶ್ರ ತಳಿ ಅಂತ ಕರಿತಾರೆ. ಇನ್ನು ಹೈಬ್ರಿಡ್ ಆಕಳುಗಳನ್ನು ಅದಾವಲ್ರಿ, ಅಮೇರಿಕದ ಆಕಳು ತಂದ್ರೆ ಹಾಲು ಎಷ್ಟು ಕೊಡ್ತಾವ ನೋಡ್ರಿ. ಹೈಬ್ರಿಡ್ ಈಗ ಇಷ್ಟಿಷ್ಟು ಗಿಡಗಳದಾವ್ರಿ. ಮಾವಿನ ಹಣ್ಣಿನ ಗಿಡ, ಅದು ಮಾವಿನಕಾಯಿ ಕೊಟ್ಬಿಡ್ತದೆ. ಇಷ್ಟೇ ಅದಾವ ಹೈಬ್ರಿಡೈಜೇಷನ್ ಅಂದ್ರೆ ಮೂವಿಂಗ್ ಅವೇ ಫ್ರಮ್ ಅ ಸ್ಪೆಸಿಫಿಕ್ ಮೆಥಡಾಲಜಿಕಲ್ ಅಫಿಲೇಷನ್. ಒಂದು ನಿರ್ದಿಷ್ಟ ಕೇಂದ್ರದಿಂದ ದೂರ ಹೋಗಿ ಅದರಲ್ಲಿ ಮಿಕ್ಸ್ ಆಗುವುದಕ್ಕೆ ನಾವು ಹೈಬ್ರಿಡೈಜೇಷನ್ ಎಂದು ಕರೆಯುತ್ತೇವೆ. ಇನ್ನು ಐಕೋನಿಕ್ ಟರ್ನ್ ಅಂದ್ರ ಬದಲಾವಣೆಯಾಗು, ಪಾರಂಪರಿಕ ಪದ್ಧತಿಯಿಂದ ಬದಲಾವಣೆಯಾಗುವುದು. ಶಿಫ್ಟಿಂಗ್ ಫ್ರಮ್ ಟೆಕ್ಸ್ಟ್ ಅದೊಳಗೆ ನಾವು ಬರವಣಿಗೆ ಬರೆದಿರ್ತಾರೆ, ಪುಸ್ತಕದೊಳಗೆ ಬರವಣಿಗೆ ಬರೆದಿರ್ತಾರೆ. ಓಕೆ, ಶಿಫ್ಟಿಂಗ್ ಫ್ರಮ್ ಟೆಕ್ಸ್ಟ್ ಟು ಇಮೇಜ್ ಆಸ್ ಎಂಪ್ರಿಕಲ್ ಮಟೀರಿಯಲ್. ಬರವಣಿಗೆಯನ್ನು ಬಿಟ್ಟು ಬರವಣಿಗೆಯ ಬದಲಾಗಿ ನಾವು ಚಿತ್ರಗಳನ್ನು ತೋರಿಸುತ್ತಿದ್ದರೆ ಇದಕ್ಕೆ ಐಕೋನಿಕ್ ಟರ್ನ್ ಎಂದು ಕರೆಯುತ್ತಾರೆ. ಇದು ಎಂಪರಿಕಲ್ ಮಟೀರಿಯಲ್, ಅನುಭವಗಳಿಂದ ಕೂಡಿರುವಂತ ಇದು ಘಟಕವಾಗಿದೆ. ಇನ್ನು ಟೆಲಿಯೋಲಾಜಿಕಲ್ ಎಂದರೇನು? ಇದು ಒಂದು ಎಥಿಕಲ್ ಟರ್ಮ್ ಐತ್ರಿ. ಎಥಿಕಲ್ ಅಂದ್ರೆ ನೈತಿಕಕ್ಕೆ ಸಂಬಂಧಿಸಿರುವ ಒಂದು ಸಂಕಲ್ಪನೆ. ಟೆಲಿಯೋಲಾಜಿಕಲ್ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂತ ಕೆಲಸ. ಬ್ಯಾಲೆನ್ಸಿಂಗ್ ಸೋಷಿಯಲ್ ನಾರ್ಮ್ಸ್, ಕರೆಕ್ಟ್ ಆಗಿ ಕೆಲಸ ಮಾಡಬೇಕು. ಬ್ಯಾಲೆನ್ಸ್, ಇವ್ರಿಗೂ ಪೆಟ್ಟಾಗಬಾರ್ದು, ಅವ್ರಿಗೂ ಪೆಟ್ಟಾಗಬಾರ್ದು. ಅಂದ್ರೆ ನೀತಿ ಶಾಸ್ತ್ರದ ಆಧಾರದ ಮೇಲೆ ಮಾಡುವಂತ ಕೆಲಸ ಬ್ಯಾಲೆನ್ಸಿಂಗ್ ಸೋಷಿಯಲ್ ನಾರ್ಮ್ಸ್ ಅಂತೇಳಿ ಕರಿತೀವಿ. ಧನ್ಯವಾದಗಳು. ಸೊ ಇಲ್ಲಿ ತನಕ ಒಂದು 50 ಕಾನ್ಸೆಪ್ಟ್ ಅನ್ನು ಹೇಳಿದ್ದೇನೆ. ದಯವಿಟ್ಟು ತಾವೆಲ್ಲರೂ 50 ಕಾನ್ಸೆಪ್ಟ್ ಅನ್ನು ನೋಟ್ಬುಕ್ ಬರೋದು ಅದನ್ನ ಓದ್ರಿ. ಓಕೆ, ಸಾಧ್ಯ ಆದ್ರೆ ನಾನು ಬರೆದಿದ್ದ ಬುಕ್ ಅನ್ನ ಪ್ಲೀಸ್, ನಾನು ಈ ಇಂಗ್ಲಿಷ್ ಬುಕ್ಗಳಿಂದನೇ ಹೇಳ್ತಾ ಇರೋದು. ದಯವಿಟ್ಟು ಬುಕ್ ಅನ್ನ ತಾವೆಲ್ಲರೂ, ಬಹಳ ಇಂಪಾರ್ಟೆಂಟ್ ಇರುವಂತ ಬುಕ್ ಇದು. ಸೊ ಬುಕ್ ಅನ್ನ ಪ್ಲೀಸ್ ತೆಗೆದುಕೊಡ್ರಿ. ಇದೆಲ್ಲ ಈ ಬುಕ್ ದೊಳಗಿಂದ ಹೇಳಿದ್ದೈತಿ ಮಾಹಿತಿ. ಇದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ನಾನು. ಸೊ ಪ್ಲೀಸ್ ಈ ಬುಕ್ ಅನ್ನ ತಾವೆಲ್ಲರೂ ಖರೀದಿ ಮಾಡಬೇಕು, ಕೊಂಡುಕೊಳ್ಳಬೇಕು. ಇದರ ಜೊತೆಗೆ ಇನ್ನೊಂದು ಇಂಗ್ಲಿಷ್ ಮೀಡಿಯಂದು ಕೂಡ ಇದೆ, ಇದು ಕೂಡ ತಾವು ತೆಗೆದುಕೊಳ್ಳಬೇಕು. ಈ ಬುಕ್ಗಳಲ್ಲಿ ಇದು ಇಂಗ್ಲಿಷ್ ಮೀಡಿಯಂದೊಳಗಿರುವಂತ ಬುಕ್. ಇಲ್ಲ ಸರ್ ನಮ್ಗೆ ಕನ್ನಡ ಕೊಡ್ರಿ ಸರ್ ಅಂತಂದ್ರೆ ನೀವು ಕನ್ನಡ ಮೀಡಿಯಂದೊಳಗೂ ತಗೋಬಹುದು.
ಇಂಗ್ಲಿಷ್ ಮೀಡಿಯಂದೊಳಗಿರುವಂಥ ಥಿಯರಿ ಬುಕ್ ಇದು. ಸೊ ಪ್ಲೀಸ್ ಸಾಧ್ಯ ಆದ್ರೆ ತಗೊಳ್ರಿ, ಇಲ್ಲಂದ್ರೆ ಬೋರ್ಡ್ ಮೇಲೆ ಬರೆದಿದ್ದ ಮಾಹಿತಿಯನ್ನ ತಾವೆಲ್ಲರೂ ಓದಬೇಕು. ಇದು ಕನ್ನಡದೊಳಗೆ ಬರೆದಂತ ಬುಕ್ ಇದೆ, ಸಂಪುಟ 1. ಹೀಗೆ ಸಂಪುಟ 1, ಸಂಪುಟ 2, ಸಂಪುಟ 3, ಸಂಪುಟ 4 ಬುಕ್ ಅದಾವ್ರಿ. ಈಗ ಕನ್ನಡ ಮೀಡಿಯಂದೊಳಗೆ, ಕನ್ನಡ ಮೀಡಿಯಂದಲ್ಲಿ 4 ಬುಕ್ಗಳದಾವ್ರಿ. ಇವೆಲ್ಲ ಕಾನ್ಸೆಪ್ಟ್ ಅನ್ನ ಬರೆದಿದ್ದು. ಸೊ ಈ ಬುಕ್ಗಳ ಆಧಾರದ ಮೇಲಿಂದ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ದಯವಿಟ್ಟು ಬಹಳ ನಂಬಿಕೆ ಇಟ್ಟು ಬುಕ್ಗಳನ್ನ ತಾವು ತೆಗೆದುಕೊಂಡು ನೀವು ಒಬ್ಬರೇ ಓದಬೇಕು, ಎಲ್ಲರಿಗೆ ಹಂಚ್ಕೋತ ಕೂಡಬಾರದು. ನೀವು ಬೆಳೆದು ಆಮೇಲೆ ಇನ್ನೊಬ್ರಿಗೆ ಹಂಚಬೇಕು, ನೀವು ಬೆಳೆದು ಆಮೇಲೆ ಇನ್ನೊಬ್ರಿಗೆ ಸಹಕಾರ ಮಾಡಬೇಕು. ಈಗ ಸಹಕಾರ ಮಾಡ್ಕೊಂತ ಕೂತ್ರಿ ಅಂದ್ರೆ ನೀವು ಅಲ್ಲೇ ಕೂಡ್ತೀರಿ. ಸೊ ಬುಕ್ ಅನ್ನ ಪ್ಲೀಸ್ ತಾವು ತೆಗೆದುಕೊಳ್ಬೇಕು. ಇದು ಒಂದು ಕನ್ನಡ ಮೀಡಿಯಂದೊಳಗಿದೆ ರೀ, ಥಿಯರಿ ಬುಕ್. ಸೊ ಈ ಬುಕ್ ಕೂಡ ತಾವು ಓದಬೇಕು. ಇದು ಎಕ್ಸ್ಪ್ಲನೇಷನ್ ಮಾಡಿರುವಂತ ಬುಕ್. ಧನ್ಯವಾದಗಳು.